ಜಿಲ್ಲೆ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪದಲ್ಲಿ ಅಕ್ರಮವಾಗಿ ಪಡಿತರ ಅಕ್ಕಿಯನ್ನು ದಾಸ್ತಾನು ಮಾಡಲಾಗುತ್ತಿದೆ ಎಂಬ ವಿಷಯ ತಿಳಿದು ಅಧಿಕಾರಿಗಳು ಗೋದಾಮಿನ ಮೇಲೆ ದಾಳಿ ನಡೆಸಿದ್ದಾರೆ. ಗೋದಾಮಿನ ಬೀಗ ತೆಗೆಸುವಲ್ಲಿ ಅಧಿಕಾರಿಗಳು ಮೀನಾಮೇಷ ಎಣಿಸಿದರು ಎಂದು ದೂರುದಾರರು ಆರೋಪಿಸಿದ್ದಾರೆ. ಗೋದಾಮಿನ ಒಳಗೆ ಹಲವು ಪಡಿತರ ಅಕ್ಕಿ ಚೀಲಗಳಿಗೆ ಹೋಲುವ ಚೀಲಗಳು ಪತ್ತೆಯಾಗಿವೆ. ಚೀಲಗಳನ್ನು ಪರಿಶೀಲನೆ ಮಾಡುವಂತೆ ದೂರುದಾರರು ಒತ್ತಾಯಿಸಿದ್ದಾರೆ. ನಾವೀಗ ಶಿಕಾರಿಪುರ ತಾಲೂಕು ಶಿರಾಳಕೊಪ್ಪದ APMC ಯಾರ್ಡ್ ಒಳಗಡೆ ಇದ್ದೀವಿ. ನಮಗೆ ಈ ಗೋಡಾನ್ನಲ್ಲಿ ಸರ್ಕಾರಿ ಪಡಿತರ ಚೀಟಿ ಅಕ್ರಮವಾಗಿ ಸಾಗಣೆಯಾಗಿ ಇಲ್ಲಿ ಸ್ಟೋರ್ ಆಗಿದೆ ಅಂತೇಳಿ ಮಾಹಿತಿ ಬಂದಿರೋದ್ರಿಂದ ನಾವು ಕೂಡ ಮಾಹಿತಿ ಬಲ್ಲ ಮೂಲಗಳಿಂದ ನಿಜ ಇರೋದ್ರಿಂದ ನಾವು ಬೆಳಗ್ಗೆ 6 ಗಂಟೆಯಿಂದ ಇಲ್ಲಿ ಕಾರ್ಯಾಚರಣೆ ನಡೆಸಿ ಬೆಳಗ್ಗೆ 10 ಗಂಟೆ ಅಷ್ಟರಲ್ಲಿ ಎಲ್ಲ DC ಮತ್ತು DD ತಹಸೀಲ್ದಾರು ಮತ್ತು ಫುಡ್ ಇನ್ಸ್ಪೆಕ್ಟ್ರು, ರೆವಿನ್ಯೂ ಇನ್ಸ್ಪೆಕ್ಟ್ರು ಎಲ್ರಿಗೂ ಕೂಡ ಮಾಹಿತಿ ನೀಡಿ ಅವರು ಸುಮಾರು 10 ಗಂಟೆ ಸುಮಾರಿಗೆ ತಹಸೀಲ್ದಾರು ಮತ್ತು ಶಿರಾಳಕೊಪ್ಪ ಠಾಣೆಯ ಸಬ್ ಇನ್ಸ್ಪೆಕ್ಟ್ರು ಮತ್ತು ಫುಡ್ ಇನ್ಸ್ಪೆಕ್ಟ್ರು, RI ಇನ್ಸ್ಪೆಕ್ಟ್ರು ಎಲ್ಲರೂ ಕೂಡ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ಇಷ್ಟೊತ್ತಾದರೂ ಕೂಡ ಈ ಗೋಡನ್ನು ಓಪನ್ ಮಾಡ್ತಾಯಿಲ್ಲ. ಈ ಗೋಡನ್ನಲ್ಲಿ ಅಕ್ಕಿ ಇದೆ ಅಂತ ನಾವು ಬಲ್ಲ ಮೂಲಗಳಿಂದ ಕರೆಕ್ಟಾಗಿ ಹೇಳ್ತಾ ಇದ್ರೂ ಕೂಡ ಯಾರೋ ಇದನ್ನು ಬಂದು ಓಪನ್ ಮಾಡಿಸಿದ್ರಲ್ಲಿ ಏನಿದೆ ಏನು ಅಂತ ತನಿಖೆ ಮಾಡೋದು ಕೂಡ ಯಾರೂ ಮುಂದೆ ಬರ್ತಾಯಿಲ್ಲ. ಹಾಗಾಗಿ ನಾವು ಬೆಳಗ್ಗೆಯಿಂದ ಕೂಡ ಇಷ್ಟೊತ್ತಾದರೂ ಕಾದು ಇಲ್ಲಿ ಇಷ್ಟೆಲ್ಲ ಕಾರ್ಯಾಚರಣೆ ಮಾಡಿದರೂ ಕೂಡ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ತಾವು ನ್ಯಾಯ ಕೊಡಿಸ್ಬೇಕಂತ ಕೇಳ್ಕೊಳ್ತೀವಿ. ಮಾತಾಡು. ಈ ಅಕ್ರಮ ದಾಸ್ತಾನು ಅಕ್ಕಿಯ ಅಕ್ರಮದಲ್ಲಿ ಭಾಗಿಯಾದಂಥ ಕೆಲವು ಸರ್ಕಾರಿ ಅಧಿಕಾರಿಗಳು ಮತ್ತು ಕೆಲವು ವ್ಯಕ್ತಿಗಳನ್ನು ಈ ಕೂಡಲೇ ತನಿಖೆ ನಡೆಸಿ ಅವರ ಮೇಲೆ ಕಾನೂನು ರೀತಿಯ ಕ್ರಮವನ್ನು ತೆಗೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಇದರಲ್ಲಿ ಭಾಗಿಯಾದಂಥ ಸರ್ಕಾರಿ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ.